ಮಗು ಥರ ಜೋಪಾನ ಮಾಡೋದು ಬೀಜ ಹಾಕ್ದಾಗಿಂದ 40 ದಿವಸ ಆದಮೇಲೆ ಈಗ ರೆಡಿ ಇದೆ. ಈಗ ಹಚ್ಚಕ್ಕೆ ರೆಡಿ ಇದೆ. ಈಗ 45 ದಿನ ಸಸಿ ಈ ಥರ ಇರುತ್ತೆ. ಈಗ ಈ ಥರ ಹಿಂಗೆ ಉಂಡಿ ಬಂದ್ರೆ ಇದು ಹಚ್ಚಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಅದು ಸುಮ್ಮನೆ ಹಚ್ಚೋದು ಮನೆಗೆ ಬಂದಿರೋದು ಕಾಯಿ ಬಿಡ್ಲಿಲ್ರಿ, ಕಾಯಿ ಬಿಡ್ಲಿಲ್ರಿ, ಇದು ಕ್ವಾಲಿಟಿ ಒಳ್ಳೇದು ಕೊಡ್ಲಿಲ್ರಿ ನೀವು ಅಂತ ಬರೋದು ಜಗಳಕ್ಕೆ. ಇವಾಗೆಲ್ಲ ಭಾಳ ಭಾಳ ಎಲ್ಲ ಯೂಟ್ಯೂಬ್ ಬಂದಮೇಲೆ, ನೆಟ್ ಬಂದಮೇಲೆ ಎಲ್ಲ ತಳಿಗಳು ಕ್ವಾಲಿಟಿಗಳು ಅವ್ರಿಗೂ ಎಲ್ಲ ಗೊತ್ತು. ನಾವು ಬಂದು ನಮ್ಮ ಜೀವನ ಹಿಂಗೆ ವಾಪಸ್ ತಿರುಗಿ ನೋಡಿದಾಗ ನಮಗೆ ಅಯ್ಯೋ ಯಾಕಾದರೂ ಬಂದವು ಅಂತ ಅನಿಸಿಲ್ಲ. ಯಾವಾಗ್ಲೂ ಬಂದಿದ್ದು ಸಾಧ್ಯ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಅದು ನಮಗೆ ಅಟ್ಯಾಕ್ ಆದಮೇಲೆ ಗೊತ್ತಾಗಿದ್ದು ಕರೋನಾ ಅಂದರೆ ಏನು ಅಂತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹಜರತ್ ನದಾಫ್. ವಾರ್ತಾ ಭಾರತೀಯ ವಿಶೇಷ ಸರಣಿಯ ಒಂದು ಸಂಚಿಕೆಯೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನಾನಿವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದ್ದೇನೆ. ಬದುಕು ಕೊಟ್ಟ ಲಕ್ಷ್ಮೇಶ್ವರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ವಿಶೇಷವಾದಂಥ ಆದರ್ಶ ದಂಪತಿಗಳ ಪರಿಚಯಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಮಾಡಿಕೊಡ್ತಾ ಇದ್ದೀನಿ. ಬದುಕು ಕೊಟ್ಟ ಲಕ್ಷ್ಮೇಶ್ವರ ಈ ಒಂದು ವಿಶೇಷ ಕಾರ್ಯಕ್ರಮದ ಕೇಂದ್ರ ಬಿಂದು ಚೆನ್ನಮ್ಮ ಮತ್ತು ನಾಗರಾಜ್ ದಂಪತಿಗಳ ಇವತ್ತು ಒಂದು ಕಿರುಪರಿಚಯವನ್ನು ಕೂಡ ನಾನು ಇಲ್ಲಿ ಮಾಡಿಕೊಡೋ ಒಂದು ಪ್ರಯತ್ನನೂ ಕೂಡ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಛಲವಿರಬೇಕು, ಸಾಧನೆ ಮಾಡಲು ನಾನು ಹೊರಡ್ತೇನೆ ಅಂತ ಮುಂದೆ ಏನು ಹೆಜ್ಜೆ ನೀಡ್ತಾರೆ ಅವರಿಗೆ ಪ್ರಥಮದಾಗಿ ಎದುರಾಗುವುದು ಸೋಲುಗಳನ್ನು ನೋಡುತ್ತಾ ಮುಂದೆ ಹೆಜ್ಜೆ ಇಟ್ಟವನಿಗೆ ಸಾಧಿಸುವುದು ಏನು ಕಷ್ಟವಲ್ಲ ಅಂತ ಸಾಧನೆ ಮಾಡಿ ತೋರಿಸಿರೋರು ಈ ಒಂದು ನಾಗರಾಜ್ ಮತ್ತು ಚೆನ್ನಮ್ಮ ದಂಪತಿಗಳು. ಈ ಒಂದು ಕಾರ್ಯಕ್ರಮದ ಏನು ದಂಪತಿಗಳೇನಿದ್ದಾರೆ ಚೆನ್ನಮ್ಮ ಮತ್ತು ನಾಗರಾಜ್ ಅವರು ಮೂಲತಃ ಶಿವಮೊಗ್ಗದಿಂದ ಶಿರ್ಸಿ ಕಡೆ ಪಯಣವನ್ನು ಮಾಡ್ತಾರೆ. ತಮ್ಮ ದಾಂಪತ್ಯ ಜೀವನ ಏನು ಪ್ರಾರಂಭ ಮಾಡ್ತಾರೆ, ಮುಂದೆ ಮಕ್ಕಳಾಗುತ್ತೆ. ಅದಾದ ನಂತರ ಇವರು ಉದ್ಯೋಗವನ್ನು ಮಾಡೋಣ, ಏನಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡೋಣ ಅಂತ ಶಿರ್ಸಿಗೆ ಹೋಗ್ತಾರೆ. ಶಿರ್ಸಿಯಲ್ಲಿ ಇವರು ಒಂದು ಬಳೆ ವ್ಯಾಪಾರವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಸತತವಾಗಿ 20 ವರ್ಷಗಳ ಕಾಲ ಒಂದು ಬಳೆ ವ್ಯಾಪಾರದಲ್ಲಿ ಏನು ಒಂದು ಈ ದಂಪತಿಗಳು ತಲ್ಲೀನರಾಗ್ತಾರೆ, ಅದರಲ್ಲೇ ಮಗ್ನರಾಗ್ತಾರೆ. ಮುಂದೆ 20 ವರ್ಷಗಳ ಆದ ನಂತರ ಹಿಂತಿರುಗಿ ನೋಡಿದಾಗ ಇವರಿಗೆ ಕಾಣುವುದು 25 ಲಕ್ಷ ರೂಪಾಯಿಗಳ ನಷ್ಟ. ಬಳೆ ವ್ಯಾಪಾರಕ್ಕೆ ಏನು ಹೆಜ್ಜೆ ನಿಟ್ಟಾಗ ಏನು ಪ್ರಾರಂಭದಲ್ಲಿ ಆದಾಯ ಬರುತ್ತೆ, ನಂತರ 25 ಲಕ್ಷಗಳ ನಷ್ಟವನ್ನು ಅನುಭವಿಸ್ತಾರೆ. ಮುಂದೆ ಏನಪ್ಪ ಜೀವನ ಅಂದಾಗ ನಾಗರಾಜ್ ಅವರಿಗೆ ಬೆನ್ನಿಗೆ ನಿಂತವರು ಚೆನ್ನಮ್ಮ. ತನ್ನ ಗಂಡನಿಗೆ ಏನಾದರೂ ಆಗಲಿ ಮುಂದೆ ಸಾಗೋಣ, ಮತ್ತೊಂದು ವ್ಯಾಪಾರದತ್ತ ನಾವು ಮುಖ ಮಾಡೋಣ ಅಂದಾಗ ಏನು ಈ ಒಂದು ದಂಪತಿಗಳು ಏನು ಈ ಒಂದು ವ್ಯಾಪಾರದ ಬಗ್ಗೆ ವಿಚಾರ ಮಾಡಿದಾಗ ನಾಗರಾಜ್ ಅವರಿಗೆ ವಿಚಾರ ಬಂದಿದ್ದು, ಇಲ್ಲ ನಾವು ಈ ಬಾರಿ ನರ್ಸರಿಯನ್ನು ಮಾಡೋಣ, ಇದಕ್ಕೋಸ್ಕರ ಧಾರವಾಡಕ್ಕೆ ಹೋಗಿ ನಾನು ಟ್ರೈನಿಂಗ್ ತೊಗೊಂಡು ಬರ್ತೇನೆ, ಈ ಒಂದು ಉದ್ಯೋಗದಲ್ಲಿ ಮುಂದೆ ಹೆಜ್ಜೆ ನೀಡೋಣ, ನಾವು ಏನು ಶ್ರಮವನ್ನು ಹಾಕೋಣ, ಏನು ಒಂದು ಪ್ರತಿಫಲ ಇದೆ ಅದು ದೇವರ ಮೇಲೆ ಬಿಡೋಣ ಅಂತ ಈ ಒಂದು ನರ್ಸರಿ ಉದ್ಯೋಗಕ್ಕೆ ಕೈ ಹಾಕ್ತಾರೆ. ಎಲ್ಲಿಂದ ಶಿವಮೊಗ್ಗ, ಅಲ್ಲಿಂದ ಶಿರಸಿ, ಅಲ್ಲಿಂದ ಇವರು ಪಯಣವನ್ನು ಬೆಳೆಸ್ತಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದತ್ತ. ಒಂದು ಕಡೆ ಹೊಸ ಉದ್ಯೋಗ, ಇನ್ನೊಂದು ಕಡೆ 25 ಲಕ್ಷ ರೂಪಾಯಿಗಳ ಸಾಲ. ಇವೆದರ ನಡುವೆ ಏನು ಹೊಸ ಊರು, ಹೊಸ ಜನ ಮತ್ತು ಇಲ್ಲಿರುವಂಥ ಹೊಸ ವಾತಾವರಣಕ್ಕೆ ಹೊಂದಿಕೊಂಡು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡೋಕ್ಕೆ ಈ ದಂಪತಿಗಳು ಬರ್ತಾರೆ. ಇಲ್ಲಿ ಬಂದು ಏನು 1 ಎಕರೆ ಜಾಗೆಯನ್ನು ಮಾಲಕರ ಹತ್ರ ಮಾತಾಡಿ 1 ಎಕರೆ ಜಾಗವನ್ನು ಕೂಡ ಇಲ್ಲಿ ಏನು ಬಾಡಿಗೆಯಾಗಿ ತೆಗೆದುಕೊಂಡು ಇಲ್ಲಿ ಪ್ರಾರಂಭದಲ್ಲಿ 12 ಲಕ್ಷ ರೂಪಾಯಿ ಈ ಉದ್ಯೋಗಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಹಾಗಾದರೆ 12 ಲಕ್ಷ ರೂಪಾಯಿ ಉದ್ಯೋಗ ಪ್ರಾರಂಭ ಮಾಡುವ ಒಂದು ಕನಸು ಒಂದು ಕಡೆ, ಹಿಂದೆ ಅದರ ಸಾಲ, ಎಲ್ಲದರ ನಡುವೆ ಜೀವನವನ್ನು ಹೇಗೆ ಕಟ್ಟಿಕೊಂಡ್ರು, ಈ ಒಂದು ಉದ್ಯೋಗದಲ್ಲಿ ಏನನ್ನು ಪಡೆದುಕೊಂಡ್ರು, ಏನನ್ನು ಕಳೆದುಕೊಂಡ್ರು, ಇವತ್ತು ಅವರ ಪರಿಸ್ಥಿತಿ ಹೇಗಿದೆ, ಅವರ ಜೀವನ ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಈ ದಂಪತಿಗಳ ಬಾಯಲ್ಲಿ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ನಾಗರಾಜು, ನಮ್ಮ ಮನೆಯವರು ಚೆನ್ನಮ್ಮ. ನಾವು ಮೂಲತಃ ಶಿರ್ಸಿಗೆ ಒಂದು ಅಂಗಡಿ ಮಾಡಿದ್ದು, ಬಾಳೆ ಅಂಗಡಿ. ಆ ಅಂಗಡಿ ಲಾಸ್ ಆಗಿ ಸ್ವಲ್ಪ ಐಡಿಯಾ ಬಂದಿತ್ತು ನಮ್ಮ ಮನೆಯವ್ರಿಗೂ ನಮಗೂ ಇದು ಮಾಡ್ಬೇಕಂತೇಳಿ ಈ ನರ್ಸರಿ ಲಕ್ಷ್ಮೇಶ್ವರದಲ್ಲಿ ಮಾಡಿದ್ವಿ. ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ವಿ. ರೈತರಿಂದ ನಾವು ಇಲ್ಲಿ ಯಾರೂ ಇದ್ದಿದ್ದಿಲ್ಲ ಲಕ್ಷ್ಮೇಶ್ವರದಲ್ಲಿ, ನಂದು ಒಂದೇ ಇತ್ತು ಅವಾಗ. ಆ ಟೈಮ್ನಲ್ಲಿ ನಾವು ಸ್ವಲ್ಪ ಚೆನ್ನಾಗೇ ನಡೀತು. ಈ ಲಕ್ಷ್ಮೇಶ್ವರ ಬಂದಾಗ ಸ್ವಲ್ಪ ನಮ್ಗೆ ಐಡಿಯಾ ಬಂತು ನರ್ಸರಿ ಹಾಕ್ಬೇಕಂದಾಗ. ಇವೆಲ್ಲ ಐಟಮ್ಗಳಿದಾವಲ್ಲ, ಈ ಕಂಬ, ಈ ಮೆಸ್ಗಳು, ತಂತಿ ಎಲ್ಲ ನಾವು ಆ ಕಡೆ ಆಂಧ್ರ ಮದನಪಲ್ಲಿಂದ ತರಿಸಿದ್ದು. ಈ ಕೋಕೋಪೀಟ್ ಗೊಬ್ಬರನು ಆ ಟೈಮ್ನಾಗೆ ಅಲ್ಲಿಂದ ತರಿಸಿದ್ದು. ಈ ಟ್ರೈಗಳೆಲ್ಲ ಆ ಕಡೆನೇ ತರಿಸಿದ್ದು. ಆಮೇಲೆ ಇಲ್ಲಿ ಬೀಜ ಎಲ್ಲ ಲೋಕಲ್ ಸಿಗ್ತವೆ, ಈ ಕಂಪ್ನಿ ಕಡೆಯಿಂದ ಎಲ್ಲ ಅವನ್ನೆಲ್ಲ ತಂದು ರೈತರಿಗೆ ಮಾರ್ತೀವಿ ನಾವು. ಈ ಕಂಬ ಆಯ್ತು, ಈ ಮೆಸ್ ಆಯ್ತು, ಅವನ್ನೆಲ್ಲ ತರ್ಬೇಕಂತಲ್ಲ. ಅವಾಗಿನ ಕಾಲದಾಗ ಎಷ್ಟು ಖರ್ಚು ಮಾಡಿದ್ರಿ? ಅವಾಗ 12 ಲಕ್ಷ ರೂಪಾಯಿ ಆಗಿತ್ತು ಅದು. ಇದೆಲ್ಲ
ಒಂದು ಎಕರೆಗೆ ಹಾಕ್ಲಿಕ್ಕೆ. ಅವಾಗ ಇಲ್ಲಿ ಏನು ಬೇಕು ಅನ್ನೋದು ಫಸ್ಟ್ ಕರ್ನಾಟಕದಲ್ಲಿ ನಮಗೆ ಯಾರ್ದು ಟಚ್ ಇಲ್ಲ. ಅವಾಗ ಈ ನರ್ಸರಿ ಹೆಂಗೆ ಹಾಕೋದು, ಈ ಮಾಲ್ ಎಲ್ಲಿ ಸಿಗ್ತೈತಿ, ಎಲ್ಲಿ ತರಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ. ಆಂಧ್ರದಲ್ಲೇ ನಮ್ಮ ರಿಲೇಷನ್ನೇ ಅವರು, ಅಲ್ಲೆಲ್ಲ ಪ್ರಚಲಿತ ಇತ್ತು, ಅಲ್ಲೆಲ್ಲ ನಡೀತಾ ಇತ್ತು. ಅವ್ರ ಕಡೆಯಿಂದನೇ ನಾವೆಲ್ಲ ಅದು ಒಂದೇ ಸಾರಿ ಒಂದು ದೊಡ್ಡ ಲಾರಿ ಮಾಡಿಕೊಂಡು ಕೋಕೋಪಿಟ್ಟು, ಇದು ಮೆಸ್ಸು, ಅದು ತಂತಿ, ಕಂಬ ಇಲ್ಲೇ ತರಿಸಿರೋದು. ಅದು ಇಲ್ಲಿ ದೇವಿಹಾಳದಲ್ಲೇ ಲೋಕಲ್ ಅದು ಕಂಬ. ಆಮೇಲೆ ಎಲ್ಲ ಥರ ಟ್ರೇ ಎಲ್ಲದು ಒಂದೇ ಸರಿ, ಪೈಪು ಎಲ್ಲ ಒಂದೇ ಸರಿ ಒಂದು ದೊಡ್ಡ ಲಾರಿ ಮಾಡ್ಕೊಂಡು ಇಲ್ಲಿಗೆ ತೊಗೊಂಬಂದು ಅದು ಆಮೇಲೆ ಆಂಧ್ರದವರೇ ಬಂದು ಹಾಕೋದು ಇದು ಮೆಸ್ಸು. ಇಲ್ಲಿ ಕರ್ನಾಟಕದವ್ರು ಇಷ್ಟು ಕರೆಕ್ಟಾಗಿ ಯಾರು ಹಾಕಕ್ಕೆ ಬರಲ್ಲ. ಅಲ್ಲಿ ಆಂಧ್ರದಿಂದನೇ ಅವ್ರು ಸುಮಾರು ಒಂದು 10 ಜನ ಟೀಮ್ ಇರ್ತೈತೆ ಅವ್ರದ್ದು. ಆಮೇಲೆ ಅವಾಗಿನ ಟೈಮಿಗೆ ಒಂದು 12 ಲಕ್ಷ ಖರ್ಚಾಗಿತ್ತದು ಎಲ್ಲ ಸೇರಿ. ತರಕಾರಿ ಒಳಗೆ ಏನೇನು ಇಲ್ಲಿ ಹಾಕ್ತೀರಿ ನೀವು? ಮೆಣಸಿನಗಿ, ಟೊಮಟ, ಬದನೆ, ಮೆಣಸಿನ ಒಳಗೆ ಕಡ್ಡಿಗಾಯಿ, ದೊಣಗಾಯಿ, ಆಮೇಲೆ ಮಿರ್ಚಿಕಾಯಿ, ಆಮೇಲೆ ಗುಂಟೂರು, ಆಮೇಲೆ ಇದು ಬ್ಯಾಡಗಿ ಡಬ್ಬಿ. ಮೆಣಸಿ ಒಳಗೆ ಅಷ್ಟು ವೆರೈಟಿ ಹಾಕ್ಕೊಡ್ತೀವಿ ಸೀಸನ್ ವೈಸು. ಯಾವ ಸೀಸನ್ನಿಗೆ ಏನು ಸೇಲ್ ಇರುತ್ತೋ ಅದನ್ನು ಹಾಕ್ತೀವಿ. ಬದನೆ ಒಳಗೇ ಮುಳ್ಳಿಂದ ಹಾಕ್ತೀವಿ, ಮುಳ್ಳಿಲ್ಲದ ಹಾಕ್ತೀವಿ, ಮತ್ತು ಹಸಿರು ಬದನೆ ಹಾಕ್ತೀವಿ. ಆಮೇಲೆ ಅದರಲ್ಲೂ ವೆರೈಟಿ ಸ್ವಲ್ಪ ಕಂಪ್ನಿಗಳು ಚೇಂಜ್ ಆ ಥರದ್ದು ಹಾಕ್ತೀವಿ. ಟಮಟೊ ಒಳಗೆ ಅದು ವೈಟ್ ಶೋಲ್ಡ್ರ್ ಹಾಕ್ತೀವಿ, ಗ್ರೀನ್ ಶೋಲ್ಡ್ರ್ ಹಾಕ್ತೀವಿ, ಹಸಿರು ಟೊಮಟೊ ಬರೋಂಥದ್ದು, ಮತ್ತು ಸ್ವಲ್ಪ ಬಿಳಿ ಬರೋಂಥದ್ದು. ಬೇಸಿಗೆ ಟೈಮಿಗೆ ಸ್ವಲ್ಪ ಬಿಳಿ ಕಾಯಿ ಬರೋಂಥದ್ದು ಹಾಕಿರ್ತೀವಿ, ವೈಟ್ ಶೋಲ್ಡ್ರ್ ಅಂತೇಳಿ. ಇನ್ನು ಮುಂಗಾರಿಗೆ ಮಳೆಗಾಲಕ್ಕೆಲ್ಲ ಹಸಿರದ್ದು ಗ್ರೀನ್ ಶೋಲ್ಡ್ರ್ ಹಾಕಿರ್ತೀವಿ. ಅಷ್ಟು ಚೆಂಡು ಹೂವು ಸೀಸನ್ ವೈಸು. ಆಮೇಲೆ ಕ್ಯಾಬೇಜ್ ಆರ್ಡ್ರ್ ಕೊಟ್ಟರೆ ಹಾಕ್ಕೊಡ್ತೀವಿ, ಕಲ್ಲಂಗಡಿ ಆರ್ಡ್ರ್ ಕೊಟ್ಟರೆ ಹಾಕ್ಕೊಡ್ತೀವಿ. ಈ ಒಂದು ಅದು ಶಿಫ್ಟ್ ಹಾಕ್ತಾ ಇರ್ತೀವಿ ನಾವು. ಒಂದೇ ಸರಿ ಎಲ್ಲ ಬೀಜ ಹಾಕಲ್ಲ. ಒಂದು 15 ದಿನಕ್ಕೆ ಒಂದು ಸರಿ, 20 ದಿನಕ್ಕೆ ಒಂದು ಸರಿ ಹಾಕಿದ ಮೇಲೆ ಇವು ಈಗ 4 ಎಲೆಗೆ ಒಂದು ಅಂದಮೇಲೆ ಮತ್ತೆ ನೆಕ್ಸ್ಟ್ ಶಿಫ್ಟ್ ಹಾಕ್ತೀವಿ. ಅವು ಬರೋಷ್ಟೊತ್ತಿಗೆ ಇವಾಗಲೇ ಸಸಿ ರೆಡಿ ಇರ್ತವೆ ರೈತರಿಗೆ ಕೊಡೋಕ್ಕೆ. ಆ ಥರ ಹಾಕಿರ್ತೀವಿ. ಇದು ಬದನೆ ಈಗ ಸದ್ಯ 15 ದಿವಸದ್ದು ಐತೆ. ಇದು 45 ದಿವಸ ಆದಮೇಲೆ ರೈತರಿಗೆ ಕೊಡ್ತೀವಿ ನಾವು. ಆ ಸೈಡ್ ಐತಲ್ಲ ಅದು ಚಿಲ್ಲಿ. ಈಗ ಆಲ್ರೆಡಿ ನಿನ್ನೆ ಹೊಡೆದೀವಿ, ರೋಗ ರುಜಿನ ಇಲ್ದಂಗೆ. ಎಲ್ಲ ವಾರಕ್ಕೆ ಒಂದ್ಸತಿ ಸ್ಪ್ರೇ ಮಾಡ್ತಾನೆ ಇರ್ತೀವಿ. ಇದನ್ನ ಸ್ಪ್ರೇ ಮಾಡಿದಾಗ ಹೆಲ್ದಿಯಾಗಿ ಬರಲಿ ಅಂತೇಳಿ ಎಲ್ಲ ಕ್ಲೀನಾಗಿ ಬೆಳೆಸ್ಕೊಡ್ತೀವಿ ರೈತರಿಗೆ, ರೋಗ ರುಜಿನ ಬರಲಿಲ್ದಂಗೆ. ಮಗು ಥರ ಜೋಪಾನ ಮಾಡೋದು. ಬೀಜ ಹಾಕ್ದಾಗಿಂದ ಒಂದು ಸಾಯಂಕಾಲ ಹೊಚ್ಚೋದೈತೆ, ಮತ್ತು ಬೆಳಗ್ಗೆ ತೆಗೆಯೋದೈತೆ, ನೀರು ಹೊಡೆಯೋದೈತೆ, ವಾರಕ್ಕೊಂದ್ಸತಿ ಮತ್ತು ಔಷಧಿ ಸ್ಪ್ರೇ ಮಾಡೋದೈತೆ. ಇದು ಈಗ ಈ ಲೈನು 74 ಟ್ರೈ ಐತೆ. ಇದು 7,000 ಆಗಿ ಇದು. ಮತ್ತು ಅದು ಸೇಮು. ಆ ಕಡೆ ಮುಂದೆ ಅದು ಒಂದು 6,000 ಹಿಡಿಯುತ್ತೆ, ಈ ಕಡೆ 8,000 ಹಿಡಿದೈತೆ. ಅದು 45 ದಿವಸ. ಟೊಮೊಟೊ ಆದರೆ 30 ದಿವಸ, ಚಿಲ್ಲಿ ಆದರೆ 45 ದಿವಸ, ಬದನೆ ಚಿಲ್ಲಿ 45 ದಿವಸ ಬರ್ತವೆ. ರೈತರಿಗೆ ಎಷ್ಟು ದಿನ ಕೊಡ್ತೀರಿ? 45 ದಿವಸಕ್ಕೆ. ಒಂದು ವೇಳೆ ರೈತರು 45 ದಿನಕ್ಕೆ ಒಯ್ಲಿಲ್ಪ ಅಂದ್ರೆ ಏನಿದೆ ಪರಿಸ್ಥಿತಿ? ಸ್ವಲ್ಪ ಒಂದು ಚಿಲ್ಲಿ ಆದರೆ ಒಂದು 60 ದಿವಸ ತನಕ ಇರ್ತವೆ, 2 ತಿಂಗಳ ತನಕ. ಟೊಮೊಟೊ ಆದರೆ ಒಂದು 45-50 ದಿವಸಕ್ಕೆ ಕಿಚ್ಚಲ್ಲಿ ಬಿಡ್ತೀವಿ. ಅಂದರೆ ಹೈಟ್ ಆಗಿಬಿಡ್ತಾವೆ ಅವು. ಹಾಗಾಗಿ ಅವು ರೈತರು ಸ್ವಲ್ಪ ಮನಸ್ಸು ಮಾಡಲ್ಲ. ಒಂದು 30 ದಿವಸದ್ದು ಆಗಿನೇ ಮನಸ್ಸು ಮಾಡೋದು ರೈತರು. ಹಾಗಾಗಿ ಇದು ಬದನೆ ಸ್ವಲ್ಪ ಲೇಟಾಗಿ ಬರುತ್ತೆ, ಚಿಲ್ಲಿನೂ ಲೇಟಾಗಿ ಬರುತ್ತೆ. 30ರಿಂದ 35 ದಿವಸ ಮಾರಾಟ ಮಾಡಿಬಿಡ್ತೀವಿ. ಒಂದು ಟ್ರೇ ನೀವು ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರ್ತೈತಿ ಇದಕ್ಕೆ? ಖರ್ಚು ಬರ್ತೈತೆ ಒಂದು 30-35 ರೂಪಾಯಿ. ನಾವು 50 ರೂಪಾಯಿಗೆ ಮಾರ್ತೀವಿ. ಒಂದು ಟ್ರೇಗೆ ನೀವು 15 ರೂಪಾಯಿ. ಅಷ್ಟೇ. ಒಂದು ವೇಳೆ ಈ ಟ್ರೇ ಹೋಗಲೇ ಇಲ್ಲ ನಿಮಗೆ? ಹೋಗಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಒಮ್ಮೊಮ್ಮೆ ಲಾಸ್ ಆಗಿದ್ದಾವೆ, ಭಾಳ ಆಗಿದ್ದಾವೆ. ಕೊರೋನಾ ಟೈಮ್ನಾಗಂತೂ ಸಿಕ್ಕಾಬಟ್ಟೆ ಲಾಸು. ಇದು 15 ರೂಪಾಯಿ ಒಂದು ಖಾಲಿ ಟೈಗೆ. ಆಮೇಲೆ ಇದು ಕೋಕೋಪಿಟ್ಟು, ಇದನ್ನು ನಾವೇ ಪ್ರಿಪೇರ್ ಮಾಡ್ತೀವಿ. ಇದನ್ನು ಇದು ಲೂಸ್ ತೊಗೊಂಬಂದು ಇದು ಟ್ರೈಗೆಲ್ಲ ಹಿಂಗೆ ಸಾರಿಸಿ ಇನ್ನು ತಗೊಂಡು ಹಿಂಗೆ ಹತ್ತಕ್ತೀವಿ. ಆಮೇಲೆ ಒಂದೊಂದು ಗುಣಿಗೆ ಒಂದೊಂದೇ ಬೀಜ ಹಾಕ್ತೀವಿ. ಒಂದು ಬೀಜ ಹಾಕಾದ್ಮೇಲೆ ಇದನ್ನೆಲ್ಲ ಎತ್ತಿಟ್ಟು 5 ದಿನ ಬಿಡ್ತೀವಿ, ಹಂಗೆ ಮುಚ್ಚಿಡ್ತೀವಿ. 5 ದಿನಕ್ಕೆ ಮೊಳಕೆ ಬರ್ತದೆ. ಅದು ಮೊಳಕೆ ಬಂದ ನಂತರ ಆಮೇಲೆ ಅದನ್ನು ನಾವು ಬೆಡ್ಡಿಗೆ ಶಿಫ್ಟ್ ಮಾಡ್ತೀವಿ. 5 ದಿನ ಮಟ್ಟ ಹಾಗೆ ಮುಚ್ಚಿಡೋದೆ. ಬೆಡ್ ಶಿಫ್ಟ್ ಮಾಡಾದ್ಮೇಲೆ ಆಮೇಲೆ ಅದು 1 ತಿಂಗಳ ತನಕನೂ ಅದನ್ನು ಬೆಳೆಸ್ತೀವಿ. ಬೆಳೆಸಾದ್ಮೇಲೆ 1 ತಿಂಗಳಾದಮೇಲೆ ರೈತರಿಗೆ ಕಿತ್ತು ಕೊಡ್ತೀವಿ. ಹಾಕಿ ಅಲ್ಲಿ 8 ದಿನ ಅಲ್ಲಿ ಇಟ್ಟಿರ್ತೀವಿ ಕೂಲಿಂಗ್ ಅಂತ. ಕೂಲಿಂಗ್ ಅಂತ ಇಟ್ಟಿರ್ತೀವಿ. 8 ದಿನಕ್ಕೆ ಮೊಳಕೆ ಬಂದಮೇಲೆ ಬೆಡ್ಡಿಗೆಲ್ಲ ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಾದಮೇಲೆ ಅದು ಒಂದು 45 ದಿವಸ ಬೇಕು ಮಿನಿಮಮ್ ಇದು ಮೆಣಸಿನ ಸಸಿ ಬರೋಕ್ಕೆ.
40 ದಿವಸ ಆದಮೇಲೆ ಈಗ ರೆಡಿ ಇದೆ, ಈಗ ಹಚ್ಚಕ್ಕೆ ರೆಡಿ ಇದೆ. ಈಗ 45 ದಿನ ಸಸಿ ಈ ಥರ ಇರುತ್ತೆ. ಈಗ ಈ ಥರ ಹಿಂಗೆ ಉಂಡಿ ಬಂದ್ರೇ ಇದು ಹಚ್ಚಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಅದು ಇದನ್ನು ನಾವು ರೈತರಿಗೆ ಕೊಡ್ತೀವಿ. ಇವಾಗ ಒಂದು ವೇಳೆ ಸೀಸನ್ನು ಇಲ್ದೇ ಏನೋ ಒಂದು ಕಾರಣದಿಂದ ಸೇಲ್ ಆಗಲಿಲ್ಲ ಅಂದರೆ ಒಂದು 50 ರಿಂದ 55 ದಿನ ತನಕ ಇಲ್ಲೇ ಇಡ್ತೀವಿ ನಾವು ಅದನ್ನ. ಆಮೇಲೆ ಚೆಲ್ಬಿಡ್ತೀವಿ. ಚೆಂದು ಮತ್ತೆ ಮತ್ತೆ ಹೊಸದಾಗಿ ಮತ್ತೆ ಹಾಕಬೇಕು. ಈಗ ಇದು ಕಂಪ್ನಿ ವೈಸು ಒಂದೊಂದು ಕಂಪ್ನಿ ಬೀಜ 50,000 ರೂಪಾಯಿ ಕೆ ಜಿ ಇರ್ತಾವೆ ಇವು. ಇದನ್ನು ನಾವೀಗ 70,000 ರೂಪಾಯಿ ಕೆ ಜಿ ಬೀಜ ಹಾಕಿದ್ದೀವಿ. ಇದು ಆ ಥರ ಒಂದು ಕಂಪ್ನಿ ಮೇಲೆ ರೇಟ್. ಅದು ಅಷ್ಟು ಬೀಜ ಹಾಕಿರ್ತೀವಿ, ಗೊಬ್ಬರ ಹಾಕಿರ್ತೀವಿ, 45 ದಿವಸ ಲೇಬರ್ ಚಾರ್ಜು, ಇದು ನರ್ಸರಿ ಬಾಡಿಗೆ ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಸೇಲ್ ಆದರೆ ಆಯಿತು, ಒಂದು ವೇಳೆ ಆಗಲಿಲ್ಲ ಅಂದರೆ ಎಲ್ಲ ಲಾಸ್. ಅದು ವರ್ಷದಲ್ಲಿ ಒಂದು 3 ಸಲ ನಮ್ಗೆ ಫಿಕ್ಸ್ ಇರುತ್ತದು ಲಾಸ್ ಆಗೋದು. ಸ್ಟಾರ್ಟಿಂಗ್ ಒಂದು 2 ವರ್ಷ ಫೇಲೆ ಆಯ್ತು, ಗಿರಾಕಿ ಇಲ್ದಂಗೆ. ಆಮೇಲೆ ಚೆನ್ನಾಗಾಯ್ತು. 2018-19 ತನಕ ಚೆನ್ನಾಗಿತ್ತು. ಆನಂತರ ಕೊರೋನಾ ಬಂತು. ಕೊರೋನಾದಲ್ಲಿ ನಾವು ಇಬ್ಬರೇ ಇದ್ದೀವಿ, ಗಂಡ ಹೆಂಡ್ತಿ. ನಮ್ಮ ಮನೆಯೊಳಗೂ ಕೊರೋನಾ ಬಂತು. ಮಕ್ಕಳು ಮರಿಯೆಲ್ಲ ಊರಾಗೆ ಅವ್ರ ಪಾಡಿಗೆ ಅವರಿದ್ದರು. ಅಂದರೆ ಬರಲಿಕ್ಕೆ ಹೆದರಿಕೆ ಅಲ್ಲ ಇಲ್ಲಿ. ಕೊರೋನಾ ವ್ಯವಸ್ಥೆ ಇತ್ತು, ಬಸ್ಸಿಂದ ಕದ್ದು ಬರ್ತಿದ್ರು. ಆದರೂ ಕೂಡ ಇವರಿಗೆ ಮನೇಲಿ ಕೊರೋನಾ ಐತೆ ಅಂತೇಳಿ ಬರಲಿಲ್ಲ. ನಾವಿಬ್ಬರು ಗಂಡ ಹೆಂಡ್ತಿ ಅದನ್ನು ಸರಿ ಮಾಡ್ಕೊಂಡ್ವಿ. ಆನಂತರ ಕೊರೋನಾದಲ್ಲಿ ಸ್ವಲ್ಪ ವ್ಯಾಪಾರ ಡೌನ್ ಆಯ್ತು. ನಮಗೆ ಇಬ್ಬರೇ ಜೀವನ ನಮ್ಮದು ಮುಗಿದೋತು. ಸತ್ರ ಇಬ್ಬರೇ ಸಾಯಲಿ ಅಂತ ಹೇಳಿದ್ವಿ ನಾವು. ಮಕ್ಕಳಿಗೆ ಇಲ್ಲಿ ಬರೋದು ಬೇಡ, ಡಾಕ್ಟ್ರ್ ಮೊದಲೇ ಸೀರಿಯಸ್ ಅಂತಂದರು. ಅದು ನಮಗೆ ಅಟ್ಯಾಕ್ ಆದಮೇಲೆ ಗೊತ್ತಾಗಿದ್ದು ಕರೋನಾ ಅಂದರೆ ಏನು ಅಂತ. ಆಮೇಲೆ ಅದು ಸಫರ್ ಆಯಿತು. ಅಷ್ಟೊಂದು ಕಷ್ಟ ಆಗಲಿಲ್ಲ ಫಸ್ಟಿನ ಟೈಮ್ ಬಂದಾಗ. ಸೆಕೆಂಡ್ ಟೈಮ್ ಬಂದಾಗ ಇಲ್ಲೇ ಇದ್ವಿ ಇಬ್ಬರು. ಆವಾಗ ಭಾಳ ಸೀರಿಯಸ್ ಅಂತಲೇ ಆಗಿತ್ತದು. ಇನ್ನೇನು ಇವತ್ತು ನಾಳೆ ಅನ್ನೋ ಥರನೇ ಇತ್ತು. ನಮ್ಮ ಮನೆಯವ್ರು ಆ ಟೈಮ್ ಒಳಗೆ ನನಗೆ ಡಾಕ್ಟ್ರು ಹತ್ತಿರ ಹೋಗಬೇಡ, ಮುಟ್ಟಬೇಡ, ಅಲ್ಲಿ ನಿನಗೆ ಮತ್ತೆ ಅವಳು ಹೋಗ್ತಾಳೆ, ನಿನಗೂ ಬರೋ ಅಟ್ಯಾಕ್ ಆಗ್ಬೋದು ಅಂತ ಹೇಳಿದ್ರು. ಆ ಟೈಮಿಗೆ ನನಗೆ ಹೇಳೋಕ್ಕಾಗಲ್ಲ, ಕುಂದ್ರಕ್ಕಾಗಲ್ಲ. ಅಂಥ ಟೈಮಿಗೆ ಒಳ್ಳೆ ಚೆನ್ನಾಗಿ ನೋಡಿಕೊಂಡ್ರು ನನ್ನ. ಒಳ್ಳೆ ಟ್ರೀಟ್ಮೆಂಟು, ಡಾಕ್ಟ್ರೂ ಚೆನ್ನಾಗಿ ನೋಡ್ಕೊಂಡವ್ರು ಇವರು. ಅವರು ಹೌದು ಚೆನ್ನಾಗಿ ನೋಡಿಕೊಂಡ್ರು. ಆ ಟೈಮ್ ಮಾತ್ರ ಮರೆಯೋಕ್ಕಾಗಲ್ಲ ನಾನು. ಹೌದು, ಎಲ್ಲರೂ ಇತ್ತು. ಅವತ್ತೇ ಗೊತ್ತಾ ಯಾವಾಗ ಆ ಟೈಮಿಗೆ. ಮತ್ತು ಈಗ ಯಾರು ಹೋಗಲ್ಲ. ಗಂಡಗೆ ಹೆಂಡ್ತಿ ಗಂಡನೇ, ಇನ್ನು ಬೇರೆ ಯಾರು ಬರೋಕ್ಕಾಗಲ್ಲಲ್ಲ ಆ ಟೈಮ್. ಏನಿದ್ರೆ ಫೋನ್ನೊಳಗೆ ಅಡ್ವೈಸ್ ಮಾಡ್ಬೋದು ಅವರಷ್ಟೇ. ಆ ಥರ ಇತ್ತು ಅವಾಗ. ಆದ್ರೆ ಮತ್ತು ಇಲ್ಲಿ ಇವರು ಚಂದ್ರಲಮಣಿ ಡಾಕ್ಟ್ರ್ ಚೆನ್ನಾಗಿ ನೋಡಿದ್ರು ನನಗೆ. ಡಾಕ್ಟ್ರ್ ಅಂತ ಹೇಳೋರು, ನೀವು ಹತ್ರ ಹೋಗ್ಬೇಡ್ರಿ, ಹುಷಾರಿದೆ ಅಂತ ಹೇಳಿ. ಯಾರಿದ್ದಾರೆ ನಮಗೆ ಇಬ್ಬರಿಗೆ? ನಾವಿಬ್ಬರು ಬಿಡಲಿಲ್ಲ, ನೋಡಿಕೊಂಡೆ, ಚೆನ್ನಾಗಿ ನೋಡಿಕೊಂಡೆ. ಇಲ್ಲಿ ತನಕ ಇದ್ದೀವಿ, ಇನ್ನೂ ಜೀವಂತ. ಮಕ್ಕಳು ಮರಿ ಚೆನ್ನಾಗಿದ್ದಾರೆ, ನೋಡ್ತಾ ಇದ್ದಾರೆ ಅವರು. ನಾವು ಊರಿಂದ ಒಂದು ಸಲ ನರ್ಸರಿ ಒಳಗೆ ಬಂದ್ವಿ ಅಂದರೆ ನಮ್ದು ಇದೇ ಜಗತ್ತು. ನಾವು ಮತ್ತೆ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಎಲ್ಲಿ ಹೊರಗೆ ಹೋಗ್ಬೇಕಂದ್ರೂ ಅವತ್ತೇ ನಾವು ಮತ್ತೆ ಹೊರಗಿಂದ ಬೆಳಕು ನೋಡೋದು. ನೆರಳಿದೆಯಲ್ಲ, ಇಲ್ಲೇ ಇರೋದೆ, ಇಲ್ಲೇ ಓಡಾಡೋದು, ಇಲ್ಲೇ ಒಟ್ಟು ನಮ್ಮ ಜೀವನನೇ ಇಲ್ಲಿ ಒಳಗೇನೆ, ಹೊರಗೆ ಹೋಗೋದೇ ಇಲ್ಲ. ಸಸ್ಯಗಳ ಜೊತೆಗೇ ಜೀವನ. ಇಲ್ಲೇ ಏನು ಕೆಲಸ ಇದೆ ಹುಡುಕಿ ಕೆಲಸ ಮಾಡ್ಕೋಬೇಕು. ದಿನ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಕೆಲಸ ಇಲ್ಲ ಅಂತಲೇ ಇರಲ್ಲ, ಕೆಲಸ ಮಾಡಲೇಬೇಕು, ಮಾಡ್ತಾ ಇರ್ತೀವಿ. ಇದೇ ಜಗತ್ತು, ನಮ್ಮ ನರ್ಸರಿನೇ ನಮ್ಮ ಜಗತ್ತು. ಲಕ್ಷ್ಮೇಶ್ವರಕ್ಕೆ ಬಂದು ಸುಮಾರು ಒಂದು 12 ವರ್ಷ ಆಯ್ತು. ಇವಾಗ ಬಂದು ನರ್ಸರಿಯಿಂದ ನಮ್ಗೆ ಒಳ್ಳೇದೇ, ನೆಮ್ಮದಿ ಜೀವನ ಅಂತೂ ಇದೆ ಖಂಡಿತ. ಕನಸು ಕಟ್ಕೊಂಡ್ಬಂದಿದ್ದೆ. ನನಗೊಂದು ಆಸೆ ಇತ್ತು ಯಾವಾಗ್ಲೂ. ಈಗ ನಾವಷ್ಟೇ ನಮ್ಮ ಸ್ವಾರ್ಥಕ್ಕಷ್ಟೇ ಅಲ್ಲ, ನಾವು 4 ಜನಕ್ಕಾದರೂ ಕೆಲಸ ಕೊಡಬೇಕು ನಮ್ಮ ಕಡೆಯಿಂದ ಅಂತ ಒಂದು ಆಸೆ ಇತ್ತು. ಈಗ ಇಲ್ಲಿ ಇಬ್ಬರು ಗಂಡು ಮಕ್ಳಿಗೆ ಕೆಲಸ, ಹುಡುಗ ಒಬ್ಬನು, ಇನ್ನೊಬ್ಬರು, ಆಮೇಲೆ 2 ಹೆಣ್ಮಕ್ಳು ಬೀಜ ಹಾಕ್ತಾರೆ. ಅವ್ರು ಇವತ್ತು ಬಂದಿಲ್ಲ. ಅವ್ರಿಗೆ 4 ಜನ, ಮತ್ತು ಅವ್ರ ಜೊತೆಗೆ ನಾವಿಬ್ಬರು ಇರ್ತೀವಿ. 4 ಜನಕ್ಕೆ ಕೆಲಸ ಕೊಡ್ತೀವಿ ನಾವಿಲ್ಲಿ. 4 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಅವ್ರ ಜೊತೆ ಜೀವನ ಒಂದು ನೆಮ್ಮದಿ ಇದೆ. ನೆಮ್ಮದಿ ಅಂತೂ ಇದೆ. ನಾವು ಬಂದು ನಮ್ಮ ಜೀವನ ಹಿಂಗೆ ವಾಪಸ್ ತಿರುಗಿ ನೋಡಿದಾಗ ನಮಗೆ ಅಯ್ಯೋ ಯಾಕಾದರೂ ಬಂದವು ಅಂತ ಅನಿಸಿಲ್ಲ. ಯಾವಾಗ್ಲೂ ಬಂದಿದ್ದರೆ ಸಾಧನೆ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಇಲ್ಲಿಗೆ ಲಕ್ಷ್ಮೇಶ್ವರಕ್ಕೆ ಬಂದಮೇಲೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಆಗಿದ್ದಾವೆ. ನಾವು ಸ್ವಲ್ಪ ಅಲ್ಪತೃಪ್ತರು, ಭಾಳ ಆಸೆ ಪಡಲ್ಲ. ನಾವು ಫಸ್ಟು ಒಂದು ನೆಮ್ಮದಿಯಿಂದ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಈಗ ಒಂದೊಂದ್ಸಲ ರೈತರು ಹೋಗಿ ನಾಟಿ ಮಾಡಿರ್ತಾರೆ, ಫಸಲು ಬರಲಿಲ್ಲ ಅಂತ ಬಂದು ನಿಮ್ಗೆ ಕೇಳಿದ್ದುಂಟು? ಫಸ್ಟಿಗೆಲ್ಲ ಮಾಡಿದ್ರೆ ಆ ಥರ, ಫಸ್ಟಿಗೆ ಜಗಳ ಮಾಡಿದ್ದಾರೆ ಅವರು. ಸರಿಯಾಗಿ ಅದಕ್ಕೇನು ಟೈಮಿಗೆ ಯಾವ
ಎಣ್ಣೆ ಹೊಡಿಬೇಕು, ಯಾವುದು ಗೊಬ್ಬರ ಕೊಡಬೇಕು, ಹೆಂಗೆ ಅಂತ ಮೇಂಟೈನ್ ಮಾಡೋದು ಗೊತ್ತಿದ್ದಿಲ್ಲ ಅವ್ರು ಫಸ್ಟಿಗೆ. ಬರೋರು ಆ ಥರ ಸುಮ್ಮನೆ ಹಚ್ಚೋದು, ಮನೆಗೆ ಬಂದಿರೋದು ಕಾಯಿ ಬಿಡ್ಲಿಲ್ರಿ, ಕಾಯಿ ಬಿಡ್ಲಿಲ್ರಿ, ಇದು ಕ್ವಾಲಿಟಿ ಒಳ್ಳೇದು ಕೊಡಲಿಲ್ರಿ ನೀವು ಅಂತ ಬರೋರು ಜಗಳಕ್ಕೆ. ಇವಾಗೆಲ್ಲ ಭಾಳ ಭಾಳ ಈಗೆಲ್ಲ ಯೂಟ್ಯೂಬ್ ಬಂದಮೇಲೆ, ನೆಟ್ ಬಂದಮೇಲೆ ಎಲ್ಲ ತಳಿಗಳು, ಕ್ವಾಲಿಟಿಗಳು ಅವ್ರಿಗೂ ಎಲ್ಲ ಗೊತ್ತು. ಅವರೇ ಹೇಳ್ತಾರೆ ನಮ್ಗೆ ಇಂಥದ್ದೇ ಬ್ರ್ಯಾಂಡಿಂದು ಸಸಿ ಬೇಕು ಅಂತ ಕೇಳ್ತಾರೆ ಅವರು. ನಾವು ಅದ್ರಾಗೆ ಸ್ವಲ್ಪ ಒಂದು 4-5 ಕ್ವಾಲಿಟಿ ಬ್ರ್ಯಾಂಡ್ ಹಾಕಿರ್ತೀವಿ. ಅವ್ರಿಗೆ ಯಾವ್ದು ಚಾಯ್ಸ್ ಅದು, ಯಾವ್ದು ಯಾವ್ದು ಕೇಳ್ತಾರೋ ಅದನ್ನು ಕೊಡ್ತೀವಿ. ರೇಟ್ ಒಳಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಆಮೇಲೆ ಸಸಿ ಟ್ರೈ ಹೆಚ್ಚಿಗೆ ತೊಗೊಂಡಾಗ ಮತ್ತು ಒಂದು 4 ಟ್ರೈ ಹೆಚ್ಚಿಗೆ ಹಾಕಿ ಕಳಿಸ್ತೀವಿ. ಅವ್ರಿಗೆ ಖುಷಿ ಆಗ್ಬೇಕಲ್ರಿ. ಕೊಡಲಿಲ್ಲ ಅಂದರೆ ಬೇಜಾರಾಗ್ತೈತಿ. ಎಷ್ಟು ಕಂಡೀಷನ್ ಇದಾರೆ ಇವರು, ಒಂದು ಕೊಡಲಿಲ್ಲ ಅಂತ ಅನಿಸುತ್ತೆ ಅವರಿಗೆ. ಅದಕ್ಕೆ ಖುಷಿ ಆಗಲಿ ಅಂತಲೇ ಒಳ್ಳೊಳ್ಳೆ ಕ್ವಾಲಿಟಿ ಪರಿಚಯ ಮಾಡಿಸಿದ್ದೀವಿ, ಒಳ್ಳೊಳ್ಳೆ ತಳಿಗಳು ಪರಿಚಯ ಮಾಡಿದ್ದೀವಿ. ಇಳುವರಿ ಜಾಸ್ತಿ ಬರೋಂಥವು ಎಲ್ಲ ಭಾಳ ಲಾಭ ಮಾಡ್ಕೊಂಡಿದ್ದಾರೆ ರೈತರು ಈಗ ನರ್ಸರಿ ಬಂದಾಗಿಂದ. ಫಸ್ಟಿಗೆ ಅವ್ರಿಗೆ ಇವಾಗ ಸ್ವಲ್ಪ ನಮ್ಮದು ವ್ಯಾಪಾರ ಡೌನ್. ನಾವು ಸ್ವಲ್ಪ ಈ ವರ್ಷ ಮಗನ ಮದುವೆ ಅಂಥೇಳಿ ಅಲ್ಲಿ ಇಲ್ಲಿ ಓಡಾಡಿದ್ದೀವಿ. ಹಂಗಾಗಿ ಜಾಸ್ತಿ ಊರಲ್ಲಿ ಇರಲಿದ್ದಕ್ಕೆ ಹಾಕಿಲ್ಲ. ಇನ್ಮೇಲೆ ಹಾಕಿಸ್ತೀವಿ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಟೋಟಲ್ ಲಕ್ಷ್ಮೇಶ್ವರ ಕೈ ಹಿಡಿತು. ಕೈ ಹಿಡಿತು, ಒಳ್ಳೆಯದಾಗಿದೆ. ಅರವತ್ತರ ಇಳಿ ವಯಸ್ಸಿನಲ್ಲಿಯೂ ಕೂಡ ನಾಗರಾಜ್ ಹಾಗೂ ಚೆನ್ನಮ್ಮ ದಂಪತಿಗಳು ಇಂದಿಗೂ ಕೂಡ ನರ್ಸರಿಯಲ್ಲಿ ಮುಂಜಾನೆಯಿಂದ ಸಾಯಂಕಾಲವರೆಗೆ ಏನು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ದೇಹದಲ್ಲಿ ಶಕ್ತಿ ಇರೋರು ಕೂಡ ನಾವು ಕೆಲಸವನ್ನು ಮಾಡೋಣ, ಜೀವನವನ್ನು ನಡೆಸೋಣ. ಇಂತಹ ಸಾಮಾಜಿಕ ಒಂದು ಮಾದರಿಯ ಒಂದು ಜೀವನ ನಡೆಸುತ್ತಿರುವಂಥ ನಾಗರಾಜ್ ಮತ್ತು ಚೆನ್ನಮ್ಮ ದಂಪತಿಗಳನ್ನು ಪರಿಚಯ ಮಾಡಿಕೊಡೋ ಒಂದು ಪ್ರಯತ್ನವೂ ಕೂಡ ನಾನು ಇಲ್ಲಿ ಇವತ್ತು ಮಾಡಿದೆ. ಇದೇ ಥರ ವಿಶೇಷ ಸಂಚಿಕೆಗಳಾಗಿ ನೋಡಿ ವಾರ್ತಾ ಭಾರತಿ ಡಿಜಿಟಲ್ ಚಾನಲ್. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಲಕ್ಷ್ಮೇಶ್ವರ.